21वां गोंड साहित्य सम्मेलन 28 और 29 दिसंबर को भटकल में आयोजित किया जा रहा है। आज संबंध में गोंड समाज के प्रमुख पंडित राव चिद्री, मंडप अड़सारे, संतोष जोड़दापका, लोकेश मिर्जापुर सहित अन्य नेताओं शहर के पत्रिका भवन में पत्रिका सम्मेलन में बात करते हुए कार्यक्रम के बारे में विस्तार से बताया। कैमरामैन प्रभुराज का कवरेज। ಇವರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾವು ನಮ್ಮ ಬೀದರ್ ಜಿಲ್ಲೆಯ ಗೋಂಡ್ ಸಮಾಜ ಬಾಂಧವರಿಗೆ ನಾವು ವಿನಂತಿಯನ್ನು ಮಾಡಿಕೊಳ್ತೇವೆ। ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರು पंडित राव चिद्री ಅವರಿದ್ದಾರೆ, ನಮ್ಮದು ರಾಜ್ಯ ಪದಾಧಿಕಾರಿ ಪಿಟಿ ಶ್ಯಾಮು ರಾಜಗೋಂಡ್ ಸಮಾಜದವರಿದ್ದಾರೆ, ನಮ್ಮದು 29 ದಿವಸ ಭಟ್ಕಲ್ನಲ್ಲಿ ಗೋಂಡ್ ಸಾಹಿತ್ಯ ಬಗೆದಾಗ ದೊಡ್ಡ ಸಮಾವೇಶ ಇಟ್ಕೊಂಡು ಗೋಂಡ್ ಜನಾಂಗದ ಬಗ್ಗೆ ಬಹಳಷ್ಟು ಜನ ಅಧ್ಯಯನ ಮಾಡಿದ್ದಾರೆ। ಅಲ್ಲಿ ಗೋಂಡ್ ಜನಾಂಗದ ಕುಂದುಕೊರತೆಗಳನ್ನು ಆಗು ಹೋಗುವ ಬಗ್ಗೆ, ದೇಶದಲ್ಲಿ ಗೋಂಡ್ ಜನಾಂಗದ ಏನೇನು ಕಷ್ಟಗಳಿದ್ದಾವೆ ಅಥವಾ ಅವರಿಗೆ ಏನೇನು ಸವಲತ್ತುಗಳು ಬೇಕು ಅದರ ಬಗ್ಗೆ ಚಿಂತನವಂತನಾಗಿ ಒಂದು ರೆಜಲ್ಯೂಷನ್ ಅನ್ನು ಪಾಸ್ ಮಾಡಿ ನಾವು ಕೇಂದ್ರ सरकार का राज्य सरकार का पूरा। इसलिए मैं थोड़ा हिंदी में बात करता हूँ। ये जो सम्मेलन जो चालू हो गया, जब से हम लोग शुरू से कम 20 साल से हम लोग कावड़ा नेत्री साहब के साथ रहे हैं। शुरू में एमपी में ये फर्स्ट टाइम चालू हो गया था और उस टाइम पे के जनसंख्या बहुत कम था, हमारे जो भी संगठन में जुड़ने वाले संख्या बहुत कम थे। अभी लाखों में ನಾವು ಏನಪ್ಪ ಅಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ನಮ್ಮ ಗೋಂಡ್ ಜನಾಂಗ ಇದೆ। ಅಣ್ಣವ್ರು ಅಂದಂಗೆ ನಾವೇನಪ್ಪ ಅಂದ್ರೆ ಈಗ 4-5 ದಿವಸ ಎಲ್ಲ ತಾಲೂಕುಗಳಿಗೆ ಹಳ್ಳಿಗೆ ಹೋಗಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಜನರಿಗೆ ಏನಪ್ಪ ಅಂದ್ರೆ ಅವೇರ್ನೆಸ್ ಮಾಡಿ ಆ ಕಾರ್ಯಕ್ರಮಕ್ಕೆ ಹೋಗೋಂಥದ್ದು, ಗೋಂಡ್ರ ಬಗ್ಗೆ ಆ ಕಾರ್ಯಕ್ರಮಕ್ಕೆ ಹೋಗೋಣ ಅಂತ ಹೇಳಿ ಹಳ್ಳಿಗೆಲ್ಲ ಹೋಗಿ ಏನಪ್ಪ ಅಂದ್ರೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ। ಏನಪ್ಪ ಅಂದ್ರೆ ಆದಷ್ಟು ಜನರಿಗೆ, ಯುವಕರಿಗೆ ಏನಪ್ಪ ಅಂದ್ರೆ 100-200 ಜನರಿಗೆ ಏನಪ್ಪ ಅಂದ್ರೆ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾತಾಡ್ತೀನಿ। ಜೈ ಬಂಗೊಂಡ। ನಾನು ಸಹ ಬೀದರ್ ಜಿಲ್ಲೆಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗೂ ಸಹಿತ ಅಲ್ಲಿ 21ನೇ ಗೋಂಡಿ ಸಾಹಿತ್ಯ ಸಮ್ಮೇಳನ ಭಟ್ಕಲ್ನಲ್ಲಿ ನಡೀತಾ ಇದೆ। ಆ ಸಾಹಿತ್ಯ ಸಮ್ಮೇಳನದಲ್ಲಿ 2 ದಿವಸಗಳ ಕಾಲಕ್ಕಾಗಿ ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ಅವರಿಗೆ ನಾನು ಮನವರಿಕೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು। ನಮ್ಮ ಸರ್ಕಾರಿ ಗೋಂಡ್ ನೌಕರ ಸಂಘದ ಪರವಾಗಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಕೂಡ ತಾಲೂಕಾ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಇದ್ದಾರೆ। ನಾಳೆಯಿಂದ ಪ್ರತಿ ತಾಲೂಕಿಗೆ ನಮ್ಮ ನೌಕರ ಸಂಘದ ಪದಾಧಿಕಾರಿಗಳನ್ನು ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ 20, 28 ಮತ್ತು 29ರಂದು ನಡೆದಿರ್ತಕ್ಕಂಥ ಭಟ್ಕಲಲ್ಲಿ ನಡೆದಿರ್ತಕ್ಕಂಥ 21ನೇ ಗೋಂಡಿ ಸಾಹಿತ್ಯ ಸಮ್ಮೇಳನಕ್ಕೆ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ನಮ್ಮದೇ ಆಗಿರ್ತಕ್ಕಂಥ ವಾಹನವನ್ನು ತೆಗೆದುಕೊಂಡು ನಾವು ಅಲ್ಲಿ ಹೋಗ್ಲಿಕ್ಕೆ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರಚಾರವನ್ನು ಮಾಡಿ ಯಶಸ್ವಿಗೊಳಿಸ್ತೇವೆ ಅಂತ ಹೇಳಿ ನನ್ನನ್ನು ಮಾತಾಡಲಿಕ್ಕೆ ಮಾಡಿಕೊಟ್ಟಿರ್ತಕ್ಕಂಥವ್ರಿಗೆ